ಚಾರ್ಜ್ ಮಾಡ್ತೀರಾ? ಚಾರ್ಜ್ ಮಾಡಿ ಹೇಳ್ತೀವಿ ಲಾಸ್ಟಿಗೆ ಎಲ್ಲ ಮಾಡಾದ್ಮೇಲೆ. ಓಕೆ, ಏನು ಚಾರ್ಜ್ ಮಾಡಿದ್ರು ರೆಡಿ ಕೊಡೋಕ್ಕೆ. ಚೆನ್ನಾಗಿದೆ ಭಾಗ್ಯ, ಚೆನ್ನಾಗಿದೆ, ಇಷ್ಟ ಆಯ್ತಾ? ಹಾಯ್ ಆಂಟಿ. ಕರೆಕ್ಟಾಗಿ ಸೂಪರ್ ಆಂಟಿ. ಎಲ್ಲರಿಗಿರಲಿ, ಆದ್ಯಾನೂ ವೆಯ್ಟಿಂಗು. ನನ್ನಂತೂ ರಾತ್ರಿನೇ ಇಟ್ಬಿಟ್ಟಿದ್ದೀವಿ. ಅರ್ಲಿ ಮಾರ್ನಿಂಗ್ ಆಗ್ತಾ ಇದೆ ಅಂದ್ಕೊಳ್ಳಿ. ಬಟ್ಟೆ ತುಂಬಿಸ ಎಲ್ಲ ಅವ್ರದ್ದೇ ಜವಾಬ್ದಾರಿ ಇವತ್ತು. ಆದ್ಯ ಬಂಗಾರಿ. ಭಾಗ್ಯ ಫಸ್ಟು ಏನು ಇಡ್ತಾ ಇದ್ದಾರೆ ಅಂದರೆ ತಾಂಬೂಲ ಇಡ್ತಾ ಇದ್ದಾರೆ. ಬಾತ್ರೂಮ್లో ವಿಡಿಯೋ. ಗುಡ್ ಮಾರ್ನಿಂಗ್ ರೀತು. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆ್ಯಶ್ಲೀಸಿಂದ ಫರ್ನಿಚರ್ಸ್ ಎಲ್ಲ ತರಿಸಿದ್ವಿ ಅಂತ. ಇನ್ನು ಸೋಫಾದು ಲಾಸ್ಟ್ ಒನ್ ಪೀಸ್ ಅದು ಬ್ರೋಕನ್ ಅಂತ ಅವರು ಕಳಿಸಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ತಂದು ಕೊಡ್ತೀವಿ ಅಂದಿದ್ರು. ಅದು ಇವಾಗ ಬಂದಿತ್ತು. ಬಟ್ ಈ ಟೈಮ್ ಕೂಡ ಅದು ವುಡನ್ದು ಒಂದಿರುತ್ತಲ್ವ ಮೆಟೀರಿಯಲ್, ಆ ಕಡೆ ಬ್ರೋಕನ್ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಇದನ್ನು ರಿಟರ್ನ್ ತೊಗೊಂಡು ಹೋದ್ರು. ಪರವಾಗಿಲ್ಲ, ಫಂಕ್ಷನ್ ಎಲ್ಲ ಆಗೋಗ್ಲಿ, ಅದಾದಮೇಲೆ ಕಳಿಸ್ಕೊಡಿ ಅಂತ ನಾವು ಸುಮ್ಮನೆ ಆದ್ವಿ. ನೆಕ್ಸ್ಟ್ ಥರ್ಸ್ಡೇ ಹಂಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಇದನ್ನು ರಿಟರ್ನ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಒಂದೇ ಕಡೆ ಇದ್ದರೆ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಕಡೆ ಕೆಲಸಗಳು ಮಾಡ್ಕೊತಾ ಇದ್ವಿ. ಸೊ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ತಾಯಿದ್ರು ಭಾಗ್ಯ. ನೋಡಿ ಭಾಗ್ಯ, ಎಷ್ಟು ಕಷ್ಟ ಕೊಡ್ತಾ ಇದ್ದೀನಿ, ಹಿಂಸೆ ಕೊಡ್ತಾ ಇದ್ದೀನಿ ಅವ್ರಿಗೆ. ಇಲ್ಲಿ ನಮ್ಮ ಪುಟಾಣಿ ನೋಡಿ ಚಾರ್ಜ್ ಮಾಡ್ತೀವಿ, ಸೈಲೆಂಟಾಗಿ ಕೂತ್ಕೊಂಡಿದೆ. ಏನು ಚಾರ್ಜ್ ಮಾಡ್ತೀರಾ? ಚಾರ್ಜ್ ಮಾಡಿ ಹೇಳ್ತೀವಿ ಲಾಸ್ಟಿಗೆ ಎಲ್ಲ ಮಾಡಾದ್ಮೇಲೆ. ಓಕೆ, ಏನು ಚಾರ್ಜ್ ಮಾಡಿದ್ರು ರೆಡಿ ಕೊಡೋಕ್ಕೆ. ಓಕೆ ಅಂದರೆ ಓಕೆ. ಓಕೆ, ಸ್ವಲ್ಪ ಜಾಸ್ತಿನೇ ಮಾಡೋಣ. ಮಾಡಿ ಮಾಡಿ. ಇವಾಗ ಮನೆ ಡೆಕೋರೇಷನ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸಿಂಪಲಾಗಿ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಬಗ್ಗೆ ಲ್ಯಾಡರ್ ಬೇಕಾ? ಮನೆಯೊಳಗಿರೋ ಬ್ಯಾಕ್ ಡ್ರಾಪ್ನ ಭಾಗ್ಯ ರೆಡಿ ಮಾಡ್ತಾಯಿದ್ರು. ಸೀರಿಯಲ್ ಸೆಟ್ ಎಲ್ಲ ಹಾಕ್ಬಿಟ್ಟು ಕರ್ಟನ್ಸ್ ಎಲ್ಲ ಹಾಕಿದ್ರು. ಆದರೆ ಜಿಪ್ ಟೈಸ್ ಬೇಕಾಗಿತ್ತು, ಅದನ್ನು ತರೋಕ್ಕೆ ವಾಲ್ಮಾರ್ಟ್ಗೆ ಅದನ್ನು ಕರ್ಕೊಂಡು ನನ್ನ ಹಸ್ಬೆಂಡ್ ಹೋಗಿದ್ರು. ಸೊ ಅವ್ರು ಬರೋವರೆಗೂ ಬ್ಯಾಕ್ ಡ್ರಾಪು ಬ್ಯಾಕ್ ಸೈಡು ಅಂದರೆ ಹೊರಗಡೆ ಬ್ಯಾಕ್ ಯಾರ್ಡಲ್ಲಿ ಇಡೋದಕ್ಕೋಸ್ಕರ ಅಲ್ಲೂ ಕೂಡ ರೆಡಿ ಮಾಡ್ತಾಯಿದ್ರು. ಏನಾಯಿತು ಅಂತಂದರೆ ನಾವು ತುಂಬಾ ದೊಡ್ಡದು ತರಿಸ್ಬಿಟ್ಟಿದ್ವಿ ಅದು ಸ್ಟ್ಯಾಂಡು. ಸೊ ಅದರಿಂದ ಡೆಕೋರೇಷನ್ ಅದು ಒಂಥರ ನಾವು ಏನು ಮಾಡಿದ್ರು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ 4 ರಿಂದ 5 ಸರಿ ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ಬೋದು ನಿಮಗೆ. ಅದಾದಮೇಲೆ ಮನೇಲಿ ನಾನು ಡೆಕೋರೇಷನ್
ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀನಿ. ಹಿಂದಿನ ದಿನ 3 ಗಂಟೆವರೆಗೂ ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ. ಶುಕ್ರವಾರ ರಾತ್ರಿ, ಇದು ಶನಿವಾರದ ವ್ಲಾಗು. ಭಾನುವಾರ ಇವೆಂಟ್ ಇದ್ದಿದ್ದು. ಸೊ ಶನಿವಾರ ಎದ್ಬಿಟ್ಟು ಬೆಳಗ್ಗೆ ಫ್ರೆಶಪ್ ಆಗಿ ತಿಂಡಿ ಎಲ್ಲ ಮಾಡಿಬಿಟ್ಟು ಮಕ್ಳಿಗೆ ತಿನ್ನಿಸ್ಬಿಟ್ಟು ನಾವು ತಿಂದ್ಬಿಟ್ಟು ನಾನ್ ಸ್ಟಾಪ್ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ನಾವು ಮೊದಲು ಅಂದ್ಕೊಂಡಿದ್ದೇನು ಶನಿವಾರ ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ಆಗೋಗುತ್ತೆ, ಅದಾದಮೇಲೆ ಮೆಹಂದಿ ಎಲ್ಲ ಹಾಕ್ಕೊಂಡು ಆರಾಮಾಗಿರ್ಬೋದು ಅನ್ನೋ ಥರ ಅಂದ್ಕೊಂಡಿದ್ವಿ. ಬಟ್ ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಲ್ವಾ. ಸೊ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅದಾದಮೇಲೆ ಇಬ್ಬರು ಈ ರೀತಿ ಮಾಡ್ಕೊತಾ ಇದ್ವಿ. ಮತ್ತು ಲಾಸ್ಟಲ್ಲಿ ಬ್ಯಾಕ್ ಡ್ರಾಪ್ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಒಟ್ಟಿಗೆ ಮಾಡಿದ್ವಿ. ಅದಾದಮೇಲೆ ಸೊ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲೆಲ್ಲ ನಾನು ಏನು ಡೆಕೋರ್ ಮಾಡ್ತಾ ಇದ್ದೀನಿ, ಇದೆಲ್ಲ ನಾನು ಇಂಡಿಯಾದಿಂದ ತರಿಸ್ಕೊಂಡಿದ್ದಂಥ ಹೂವುಗಳು. ಸೊ ಅದರಿಂದ ಮನೆಯೆಲ್ಲ ಈ ಕಡೆ ಒಂದು ಪಾರ್ಟ್ ಸ್ವಲ್ಪ ಡೀಸೆಂಟಾಗಿರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ತುಂಬ ಗ್ರ್ಯಾಂಡು ಅನಿಸ್ಬಾರ್ದು, ಆದರೆ ಚೆನ್ನಾಗೂ ಕಾಣಿಸ್ಬೇಕು, ಆ ಥರ ಇರಲಿ ಅಂತ. ಇನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ, ತುಂಬ ಗ್ರ್ಯಾಂಡಾಗೇನು ನಾವಿಲ್ಲಿ ಮಾಡ್ತಾ ಇಲ್ಲ. ಜಸ್ಟ್ ಶಾಸ್ತ್ರದ ಪ್ರಕಾರ ಸೂತ್ಕ ತೊಗೋಬೇಕಾಗಿತ್ತು, ಅಂದರೆ ಪುಣ್ಯವಚನೆ ಮಾಡಿಸ್ಬೇಕಾಗಿತ್ತು ಮಗುಗೆ ಒಳ್ಳೆಯದಾಗಲಿ ಅಂತ. ಭಟ್ರು ಕೈಯಲ್ಲಿ ಪೂಜೆ ಮಾಡಿಸಿ ಆಶೀರ್ವಾದ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಅದಾದಮೇಲೆ ತಟ್ಟೆ ತುಂಬಿಸಿ ಸಿಂಪಲ್ಲಾಗಿ ನಾವು ಪೂಜೆ ಮಾಡಿದ್ವಿ. ಇಲ್ಲಿ 9 ತಟ್ಟೆ ನಾವು ತುಂಬಿಸಿದ್ದೀವಿ. ಯಾವ ರೀತಿ ಎಲ್ಲ ಭಟ್ರು ಹೇಳಿದ್ರು ಆ ರೀತಿಯೇ ಮಾಡಿದ್ದೀವಿ. ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮಗೂ ಗೊತ್ತಾಗತ್ತೆ ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀವಿ ಅಂತ. ಆ ಬೀಡ್ ಸ್ಪ್ರೇ ಮಾಡಿದ ತಕ್ಷಣ ಅದು ಇದಾಗುತ್ತೆ. ಈಗ ಮೊನ್ನೆ ಮಾಡಿದ್ರೆ ನೆನ್ನೆ ಸಾಯಂಕಾಲ ಮಾಡಿದ್ರೆ ನಾನು ಬೆಳಗ್ಗೆ ಎಲ್ಲ ಕ್ಲಿಯರ್ ಆಗೋಗ್ಬೇಕು. ಯೂಶಲಿ ನಾವು ವೆಸ್ಟರ್ನ್ ಕಲರ್ ಮಾಡಿಸಿದ್ರೆ 1 ವಾರ ತಗೊಳುತ್ತೆ. ಸತ್ತೋಗಿ ಓಕೆ, ಸತ್ತೋಗಿ ಬ್ರೌನ್ ಆಗಿ ಇದಾಗುತ್ತೆ. ಅದು ಸೆಪ್ರೇಟ್ ಪೇ ಮಾಡ್ತೀರಾ ಅಥವಾ ಅವರೇ ಮಾಡ್ಬಿಡ್ತಾರಾ? ಪೇ ಮಾಡ್ತೀವಿ Separate ಮಂತ್ಲಿ $30. ಅಲ್ಲ ಅದಕ್ಕೆ ವೀಡ್ ಸ್ಪ್ರೇ ಮಾಡೋಕ್ಕೆ ಸೆಪ್ರೇಟ್ ಆಗಿ ಏನಾದ್ರು ಮಾಡಿ? ಇಲ್ಲ, ಅದೆಲ್ಲ ಪಾರ್ಟ್ ಆಫ್ ಹೌದಾ? ಟ್ರೀಟ್ಮೆಂಟ್, ಫರ್ಟಿಲೈಸರ್, ವೀಟ್ ಟ್ರೀಟ್ಮೆಂಟ್. ನಾನು ಬ್ರೋಕನ್ ಅಂತ ಮಾಡಿದೆ. ಲ್ಯಾಟರ್ ಹೊರಗಡೆ ಇದೆಯಾ? ಬೇಕಾ ಬಗ್ಗೆ ಅಲ್ಲೇ ಬೇಡ, ಇನ್ನು ಅಲ್ಲಾಯ್ತು ನಮ್ದು. ಅದೊಂದು ಸ್ವಲ್ಪ ಪಿನ್ ಮಾಡ್ಬೇಕು ಹಿಂದ್ಗಡೆದು. ಆ ಕಡೆಯಿಂದ ನೋಡಿ ಗೊತ್ತಾಗ್ತಿದೆ, ಚೆನ್ನಾಗಿದೆ. ಬಟ್ ಕೆಳಗಡೆ ಸ್ವಲ್ಪ ಗ್ಯಾಪ್ ಆಗುತ್ತೆ. ಇಲ್ಲ, ಅದು ಪಿನ್ ಮಾಡಿದ್ರೆ ಸರಿ ಹೋಗುತ್ತೆ. ಕೆಳಗೆ ಒಂದು ಕಾಣಿಸಲ್ಲ. ಅದೇ ಸ್ವಲ್ಪ ಚಿಕ್ಕದು ತಗೊಂಡ್ಬಿಟ್ಟಿದ್ರೆ ನಾವು ಸರಿ ಹೋಗ್ತಾ ಸರಿ, ನನಗೆ ಐಡಿಯಾ ಆಗಿಲ್ಲ. ಅದರಲ್ಲಿ ಸೈಜ್ ಸೆಲೆಕ್ಷನ್ ಇತ್ತ? ಅದೇ ಗೊತ್ತಿಲ್ಲ. ರೌಂಡ್ ಎಲ್ಲರೂ ಒಂದೇ ಸೈಜ್ ಇತ್ತು ನಾನು ನೋಡಿದಂಗೆ. ಇದೇ ಬಗ್ಗೆ ಅಂದ್ರೆ ನಾನು ಬಂದಿದ್ದು ಕೊಟ್ಬಿಟ್ಟು ಹೋಗೋದಲ್ಲ ಇತ್ತು ಅಷ್ಟೇ. ಇಲ್ಲೇ ಇದೆ. ಅಲ್ಲಿದ್ದು ಬ್ಯಾಕ್ ಯಾರ್ಡ್ ಮುಗಿಬಿಡುತ್ತೆ ಬೇಗ. ಅದು ಬೇಗ ಆಗುತ್ತೆ. ಬೇಗ ಊಟ ಮಾಡ್ಬಿಟ್ಟು ಬ್ಯಾಕ್ ಯಾರ್ಡ್ ಫಸ್ಟ್ ಮುಗಿಸ್ಬಿಡೋಣ. ಇದು ಅಕ್ಕ ನೋಡು, ಅಕ್ಕ ಅಕ್ಕ ಫ್ಲವರ್ ಹಾಕೊಂಡಿದ್ದ ನೋಡು. ಅಕ್ಕ ಫ್ಲವರ್ ಈಗ ನೀವು ಎತ್ಕೊಂಡ ನಾನೇ ಎತ್ಕೊಂಡ್ಬಂದೆ. ನನ್ನ ಬಗ್ಗೆ ಇದ್ದು ಅಂಕಲ್ ಬೈತಾ ಇದ್ದ ನೋಡು. ಇಲ್ಲ, ಒಳ್ಳೆಯವನೇ ಅವನು ಪಾಪ. ಮೊನ್ನೆ ಬಂದವ್ರ ಥರ. ಲಾಸ್ಟ್ ಟೈಮ್ ವೇಸ್ ನಾವು ಕಾಸ್ಕೋಯಿಂದ ತೊಗೊಂಡು ಬಂದಿದ್ವಿ ಅಲ್ವಾ, ಅದಕ್ಕೆ ವಾಲ್ಮಾರ್ಟಿಂದ ನಾನು ಹೇಳಿದ್ದೆ ಇದೇ ರೀತಿ ಬೇಕು ನನಗೆ ಅಂತ ಹೇಳ್ಬಿಟ್ಟು. ಸೊ ಅದು ತೊಗೊಂಡು ಬಂದಿದ್ರು, ಫ್ಲವರ್ಸ್ ಮತ್ತು ಒಂದು ಗ್ರೀನ್ ಕಲರ್ ಸ್ಟೆಮ್ ಥರ ತುಂಬಾ ಚೆನ್ನಾಗಿದ್ದು. ಅದನ್ನು ನಾನು ಫುಲ್ ಸೆಟ್ ಮಾಡಿದೆ. ಅದಾದಮೇಲೆ ಪೇಣಿ ತರಿಸಿದ್ವಿ ನಾವು ಆಶಾ ಸ್ವೀಟ್ಸಿಂದ. ಅದನ್ನು ಭಾಗ್ಯ ಬರೋವರೆಗೂ ನಾವು ಯಾರೂ ತಿನ್ನಬಾರ್ದು ಅಂತ ಎತ್ತಿಟ್ಕೊಂಡಿದ್ದೆ. ಅವರು ಬಂದ್ರಲ್ವ, ಸೊ ಹಾಗಾಗಿ ಎಷ್ಟೇ ಕೆಲಸ ಇದ್ದರೂ ಇದನ್ನು ಮಾಡಲೇಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಬಾದಾಮ್ ಹಾಲು ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೇಣಿ ಮಾಡಿ ಹೀರೆಕಾಯಿ ಬೇಳೆ ಸಾರು 3 ಥರ ಬೇಳೆ ಹಾಕಿ ಗಟ್ಟಿಗೆ ಸಾರು ಮಾಡಿದ್ದೆ. ಅನ್ನ ಜೊತೆಗೆ ಬೇಗ ಬೇಗ ಊಟ ಮುಗಿಸ್ಕೊಂಡು ನೆಮ್ಮದಿನೇ ಇಲ್ಲ ಗೊತ್ತಾ ಊಟ ಮಾಡೋಕ್ಕೂ. ಅಷ್ಟು ಕೆಲಸ ಇದೆ, ಬೇಗ ಬೇಗ ಮುಗಿಸ್ಕೊಬೇಕು ಅನ್ನೋದೇ ಇತ್ತು. ಇನ್ನು ಪ್ಲೀಸ್ ನಮ್ಮ ಮನೇನ ಇಗ್ನೋರ್ ಮಾಡಿ. ಇವತ್ತು ಎಲ್ಲಿ ನೋಡಿದ್ರೂ ಫುಲ್ ಗಲೀಜಾಗಿದೆ ಅಂತ ಹೇಳ್ಬೋದು. ಬಟ್ ಕೆಲಸ ಆಗ್ತಾನೆ ಇರುತ್ತೆ, ಬೇರೆ ಕಡೆ ಹೊರಟೋಗ್ತೀವಿ, ಹಾಗಾಗ್ತಿತ್ತು. ಚೆನ್ನಾಗಿದೆ. ಇಷ್ಟ ಆಯ್ತಾ ಪೇಣಿ ತಿಂದು? ಬಟ್ ಕಲರ್ ಒಂದು ಚೇಂಜ್ ಆಯ್ತು ಇವತ್ತು. ಇದು ಹಾಯ್ ಅಂತಿ.
ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನನ್ನ ಫ್ರೆಂಡ್ ತೆಂಗಿನ ಗರಿದು ಬ್ಯಾಕ್ ಡ್ರಾಪ್ನ ಕಳಿಸಿದ್ಲು, ಅಂದರೆ ಪರ್ಚೇಸ್ ಮಾಡಿ ಅಮ್ಮನ ಮನೆಗೆ ಕಳಿಸಿದ್ಲು. ಅದು ನೋಡಿದ್ರೆ ಅಮ್ಮನ ಮನೇಲಿ ಉಳ್ಕೊಂಬಿಡ್ತು, ದಿವಾನ್ ಕೆಳಗೆ ಹೋಗ್ಬಿಟ್ಟಿತ್ತಂತೆ. ಕೊರಿಯರ್ ಬಂದಮೇಲೆ ನೋಡಿಕೊಂಡ್ರು. ಸೊ ಅದು ಮಿಸ್ ಆದಮೇಲೆ ಹೈದ್ರಾಬಾದಿಂದ ಅಕ್ಕ ಒಂದು ಕಳಿಸ್ಕೊಟ್ರು. ಅದಾದಮೇಲೆ ಭಾಗ್ಯ ಬಂದು ಇಬ್ಬರದು ಬಾಳೆ ಎಲೆನೇ, ಬಟ್ ಅಕ್ಕ ಕಳಿಸಿದ್ರಲ್ಲಿ ಹೂವು ಇತ್ತು. ಹೆಂಗೋ ಮ್ಯಾಚ್ ಮಾಡಿ ಎಲ್ಲ ಹಾಕಿದ್ರು. ಬಟ್ ಅದಾದಮೇಲೆ ಯಾಕೋ ಗಾಡಿಯಾಗಿ ಅನಿಸ್ತಾ ಇತ್ತು. ಅದಾದಮೇಲೆ ಅದು ಕೂಡ ತೆಗೆದ್ವಿ. ಇನ್ನು ಮನೇಲಿ ನೋಡ್ಬೋದು ಈ ರೀತಿ ಬ್ಯಾಕ್ ಡ್ರಾಪ್ ಆಗಿದೆ. ಒಂದು ಕಡೆ ಚಕ್ಲಿ ಮಾಡ್ತಿದ್ವಿ. ವಾವ್, ಎಷ್ಟು ಚೆನ್ನಾಗಿ ಆಗ್ತಿದಾರ ಅಂತಿ. ಪರ್ಫೆಕ್ಟ್ ಆಗಿ ಸೂಪರ್ ಆಂಟಿ. ಹಿಟ್ಟು ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿ ಬರ್ತಿದೆ. ಹಿಂಗೆ ಕಾಂಪ್ಲಿಮೆಂಟ್ ತೊಗೊಳಕ್ಕೆ ರೆಡಿ ಇರಲ್ಲ. ರವೆ ಉಂಡೆ ಮಾಡಿಟ್ಟಿದ್ವಿ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ. ಇವಾಗ ಚಕ್ಲಿ ಮಾಡ್ತಾ ಇದ್ದೀವಿ. ಇದು ಮಜ್ಜಿಗೆನಲ್ಲಿ ಕಲಸಿ ಮಾಡೋಂಥದ್ದು, ಸಾಬುದಾನ ಅಕ್ಕಿ ಸಿಟ್ಟು ಎಲ್ಲ ಹಾಕಿ. ಅದು ಯಾವಾಗಾದರೂ ನಾನು ಫ್ರೀ ಟೈಮಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಕಪ್ಪೆಳ್ಳು ಉಂಡೆ, ಮತ್ತು ಬ್ರೌನ್ ಕಲರ್ ಸೆಸಮೆ ಸೀಡ್ಸ್ದು ಲಡ್ಡು, ಅದಾದಮೇಲೆ ಪುರಿ ಉಂಡೆ ಎಲ್ಲ ಮಾಡೋಣ ಅಂತ ಫಸ್ಟ್ ಐಡಿಯಾ ಇತ್ತು. ಅದಾದಮೇಲೆ ಚಿಕ್ಕ ಮಗು ಅಲ್ವಾ, ಜಾಸ್ತಿ ಮಾಡೋಕ್ಕಾಗಲ್ಲ, ಮತ್ತು ಇಲ್ಲ ಅಷ್ಟೊಂದು ಐಟಮ್ಸ್ ತರಿಸಿ ಎಲ್ಲ ಎಕ್ಸ್ಪೆನ್ಸಿವ್, ನಿಮ್ಗೆ ಗೊತ್ತು, ತಂದು ವೇಸ್ಟ್ ಮಾಡೋಕ್ಕೂ ಆಗಲ್ಲ. ಈಗಲೇ ಸಿಕ್ಕಾಪಟ್ಟೆ ಸ್ವೀಟ್ಸ್ ಇದೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡ್ತಿದ್ದೀವಿ. ಚೆನ್ನಾಗಿದೆಯಾ? ದೇವರು ನೈವೇದ್ಯ ತಗೊಂಡಾಯಿತು. ನೋಡಿ ನಮ್ಮ ಭಾಗ್ಯ ಎಷ್ಟು ಚೆನ್ನಾಗಿ ಎಲ್ಲಾನು ಮಾಡ್ತಿದ್ದಾರೆ. ನಿಂಗೂ ಕೊಡ್ತೀನಿ, ಕ್ರಿಸ್ಪಿ ಇಲ್ಲ, ಬಿಸಿಲು ಹಂಗೆ ಇರುತ್ತಪ್ಪ. ಅದ್ರ ಜೊತೆಗೆ ಈ ಟಿ ವಿ ಸ್ಟ್ಯಾಂಡ್ ನನ್ನ ಪ್ಲ್ಯಾನ್ ಪ್ರಕಾರ ತರಿಸಿರೋ ಅಂಥದ್ದು. ಬಂಗಾರಿಗೆ ಅವ್ರ ಅಪ್ಪಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಾದಮೇಲೆ ನೋಡ್ತಾ ಅವ್ರಿಗೂ ಸೆಟ್ ಆಯಿತು. ತುಂಬಾ ಚೆನ್ನಾಗಿದೆ ಅಂತ ಅವ್ರಿಗೂ ಇಷ್ಟಪಟ್ಟರು. ಬಟ್ ಮನೆಗೆ ಬಂದವರೆಲ್ಲ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಈ ಟಿ ವಿ ಸ್ಟ್ಯಾಂಡ್ಗೆ. ಹಾಗೆ ನೋಡಿದ್ರಿ ಅನ್ಸುತ್ತೆ, ಲಿವಿಂಗ್ ಏರಿಯಾ ಈ ರೀತಿ ಮಾಡಿದ್ದೀವಿ. ಕಂಪ್ಲೀಟ್ ಸೋಫಾ ಎಲ್ಲ ಬಂದಮೇಲೆ ನಾನೊಂದು ಸೆಪ್ರೇಟ್ ವ್ಲಾಗಲ್ಲಿ ಬೇಕಾದರೆ ಶೇರ್ ಮಾಡ್ತೀನಿ. ಬಟ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ಬೋದು. ಎಲ್ಲ ಚಿಕ್ಕಮ್ಮನೆ ಮಾಡ್ತಾ ಇದ್ದಾರೆ. ಅದು ಬಂಗಾರಗಿರ್ಲಿ, ಆದ್ಯನೂ ವೆಯ್ಟಿಂಗು. ಫುಲ್ಲು ಉಸಿರು ಇಟ್ಕೊಂಡು ಸ್ಕಿನ್ ಕಲರ್ ಇದೆ. ಎಷ್ಟೊತ್ತಾಗುತ್ತೆ ನೋಡೋಣ. ಟೈಮ್ ಈಗ 11:10. ಆದ್ಯ ಬಿಟ್ಟಿದ್ದು ಎಲ್ಲ ಹಾಕೊಂಬಂದಿದ್ದೀನಿ ಭಾಗ್ಯ. ನಾನು ಅವಾಗಲೇ ಹೇಳಿದ್ದೆ ಅಲ್ವಾ, ಸೋಫಾ ಆ ಕಡೆಯಿಂದ ತೆಗೆದು ಈ ಕಡೆ ಹಾಕ್ತೀವಿ ಅಂತ. ಆ ಪೇಣಿ ತೊಗೊಂಡೋಗಿ ಕೂತ್ಕೊಂಡೆ, ಮಾರಂತ ಕೆಳಗಡೆ ಬಿದ್ದೆ. ಅದು ಓಪನ್ ಆಯಿತು. ಅದಾದಮೇಲೆ ಹಸ್ಬೆಂಡ್ ಬಂದು ನೀಟಾಗಿ ಫಿಕ್ಸ್ ಮಾಡಿದ್ರು. ಸೊ ಒಳ್ಳೆಯದೇ ಆಯಿತು. ನಾಳೆ ಯಾರು ಬಂದಾಗ ಕೂತ್ಕೊಂಡಿದ್ರೆ ಅಷ್ಟೇ ಅಂತೆಲ್ಲ ಅಂದ್ಕೊಂಡು ಫುಲ್ ನಾನು ಬಿದ್ದಿದ್ದೀನಿ. ಎಲ್ಲರೂ ನಗ್ತಾ ಇದ್ದಾರೆ, ಭಾಗ್ಯ, ಬಂಗಾರು ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಫನ್ನಿಯಾಗಿ ಬಿದ್ರಿ ನೀವು ಅಂತ. ಯಾಕಂದರೆ ನನಗೆ ಪ್ಲೇಟೆಲ್ಲ ಎಲ್ಲ ಕಡೆ ಚೆಲ್ಲೋದ್ರೆ ಗಲೀಜಾಗ್ಬಿಡುತ್ತೆ ಅಂತ ಒಳ್ಳೆ ದೇವರು ಇಟ್ಕೊಂಡು ಬಿದ್ದಂತೆ. ಸೊ ಅದನ್ನು ಹೇಳ್ಕೊಂಡು ನಗ್ತಾನೇ ಇದ್ದರು. ಎಷ್ಟೊತ್ತು ನಗ್ತಾಯಿದ್ರು. ಅದಾದಮೇಲೆ ಹೊರಗಡೆ ಬಂದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕೋಣ ಅಂತ. ಗರಾಜ್ ಕಂಪ್ಲೀಟ್ ಕ್ಲೀನಿಂಗ್ ಮತ್ತು ಮೇನ್ ಡೋರ್ ಹತ್ರದಿಂದ ಎಲ್ಲ ನೀಟಾಗಿ ವಾಶ್ ಮಾಡ್ತಿದ್ದೀವಿ. ಇಲ್ಲಿ ಹೋಗೋ ನೀರೇ ಸಾಕಲ್ವ ಅದಕ್ಕೆ? ಇಲ್ಲಿ ಬಾಗ್ಲಲ್ಲಿ ಮಾತ್ರ ತೊಳ್ಕೊಡ್ತೀನಿ. ಹಸ್ಬೆಂಡ್ ನನಗೆ ಬ್ಯಾಕ್ ಯಾರ್ಡ್ ಆಗಿರಲಿ, ಫ್ರಂಟ್ ಯಾರ್ಡ್, ಗರಾಜೆಲ್ಲ ವಾಶ್ ಮಾಡೋಕ್ಕೆ ಬಿಡೋದಿಲ್ಲ. ಕಾರಣ ಯಾಕಂತ ಅಂದರೆ ತುಂಬಾ ಸಿಂಪಲ್. ತುಂಬ ನೀರು ವೇಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಬಿಲ್ಲೆಲ್ಲ ಜಾಸ್ತಿ ಬರುತ್ತಲ್ವ, ನೀರು ತುಂಬ ಖರ್ಚು ಮಾಡಿಬಿಡ್ತೀಯ ನೀನು, ಬಿಟ್ಟೇ ಇರ್ತೀಯ ಹಾಗೆ ಹಿಂಗೆ ಅಂದ್ಕೊಂಡು, ಇಲ್ಲ ಕೊಡಿ ನಾನೇ ನೀಟಾಗಿ ನೀರು ಹಾಕ್ಬಿಡ್ತೀನಿ ಎಲ್ಲ ಕಡೆ ಅಂತ ಇಸ್ಕೊಂಡ್ರು. ಸೊ ನಾನಿಲ್ಲ ಮೇನ್ ಡೋರ್ ಹತ್ರ ಮಾತ್ರ, ಯಾಕಂದರೆ ಮನೆಯೊಳಗೆಲ್ಲ ನೀರು ಹಾಕ್ಬಿಡ್ತಾರೆ, ಅದು ಹೊರಗಡೆಯಿಂದ ಮತ್ತೆ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ಮಾತ್ರ ನಾನು ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ. ಅದಾದಮೇಲೆ ಕಂಪ್ಲೀಟಾಗಿ ನೋಡ್ಬೋದು ಅವರು ಸಿಂಪಲ್ ಕ್ಲೀನಾಗೇ ಇರುತ್ತೆ. ನೀನು ಯಾಕೆ ಅಷ್ಟು ನೀರು ವೇಸ್ಟ್ ಮಾಡ್ತೀಯ ಅಂತ ಈ ರೀತಿ ಮಾಡ್ತಿದ್ದಾರೆ.
ಓಡಾಡ್ತಿರ್ತಾರೆ ಯಾವಾಗಲೂ, ಅದು ಒಂಥರ ಒಳ್ಳೆಯದೇ. ಸೊ ಮತ್ತು ನಾಳೆ ಊಟ ಬಂದ್ಬಿಟ್ಟು ಅಂದರೆ ಸಂಡೇಗೆ ಗರಾಜಲ್ಲೇ ಇರೋದ್ರಿಂದ ಅಲ್ಲೂ ಕೂಡ ಕಂಪ್ಲೀಟಾಗಿ ವಾಶ್ ಮಾಡಿದ್ವಿ ಒಂದು ಕಡೆಯಿಂದ. ಯಾಕಂದರೆ ಎಲ್ಲರೂ ಹಾಗೆ ಓಡಾಡ್ತೀವಲ್ವ, ಬರೀ ಕಾಲಲ್ಲೇ ಓಡಾಡ್ತಿರ್ತೀವಿ, ಕ್ಲೀನಾಗಿರಲಿ ಅನ್ನೋದಕ್ಕೋಸ್ಕರ ಯೂಶ್ವಲಿ ಕ್ಲೀನಾಗೇ ಇರುತ್ತೆ. ಬಟ್ ಇನ್ನೊಂದು ಸರಿ ಫಂಕ್ಷನ್ ಇರೋದ್ರಿಂದ ನೀಟಾಗಿ ಒಂದು ಕಡೆ ವಾಶ್ ಮಾಡ್ತಿದ್ರು ಅವರ ಕಡೆ. ನಾನಿಲ್ಲಿ ನೀಟಾಗಿ ರಂಗೋಲಿ ಎಲ್ಲ ಹಾಕಿದೆ. ಅಭ್ಯಾಸ ತಪ್ಪಿರೋದಕ್ಕೆ ಯಾವ್ದು ಹಾಕಬೇಕು ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಆದರೂ ಸಿಂಪಲಾಗಿ ಒಂದು ಹಾಕೋಣ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕಿದ್ದೀನಿ. ಮತ್ತು ಎಲ್ಲರೂ ಓಡಾಡ್ತಿರ್ತಾರಲ್ವ, ಮೇಯ್ನ್ ಡೋರ್ ಹತ್ರ ಅಲ್ಲಿ ಮ್ಯಾಟ್ ಹಾಕೋದ್ರಿಂದ, ಡೋರ್ ಮ್ಯಾಟು ಅಲ್ಲಿ ಹಾಕಲಿಲ್ಲ, ಸ್ವಲ್ಪ ಗ್ಯಾಪ್ ತೊಗೊಂಡು ಈ ಕಡೆ ಹಾಕಿದ್ದೀನಿ. ಸೊ ಯಾವ ರೀತಿ ಇದೆ ರಂಗೋಲಿ ಕಾಮೆಂಟಲ್ಲಿ ತಿಳಿಸಿ. ಯೂಶ್ವಲಿ ಆದ್ಯ ತುಂಬ ಬೇಗ ಮಲ್ಕೊಂಡ್ಬಿಡ್ತಾಳೆ, ಆದರೆ ಪಾಪ ಇವತ್ತು ಭಾಗ್ಯ ಹತ್ರನೇ ಮೆಹಂದಿ ಹಾಕಿಸ್ಕೊಬೇಕಂತ ವೆಯ್ಟ್ ಮಾಡ್ತಿದ್ಲು. ಹಿಂದೆ ತೋರಿಸು. ಆಸಮ್. ಭಾಗ್ಯ, ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಇಲ್ಲ ಮುದ್ದು ಮಗು ನೋಡಿ ಹಂಗೆ ಇದೆ. ಹಾಂ ನಿಂಗೆ ಆಯ್ತಪ್ಪ, ನಿಂಗೆ ಅಕ್ಕ ಅದಾಗಿದ ತಕ್ಷಣ ಹಾಂ ಎಲ್ಲಿ ಕೇರಿಲಿ ಇಲ್ಲ ಇಲ್ಲ ಓಕೆನಾ? ಓಕೆ ಸೂಪರ್. ಹಿಂಗಿಟ್ಕೋ. ಸ್ವಿಚ್ ಬೋರ್ಡ್ ಮೇಲೆ ಸ್ವಲ್ಪ ಆಗಿದೆ. ಯಾವ ಸ್ವಿಚ್ ಬೋರ್ಡ್ ಮೇಲೆ? ನಮ್ಮ ರೂಮ್ ಮೇಲೆ. ಈಗ ಹೋಗಾಗ್ತಾ ಸ್ವಲ್ಪ ಆಗೋಗಿದೆ ಸೈಡ್. ಏನು ಬಿದ್ದಿದ್ದು? ಅಲ್ಲ ಆಂಟಿ ಅನ್ಸುತ್ತೆ. ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಇಂಥ ತಿರುಗಿಸು. ತುಂಬ ಚೆನ್ನಾಗಿದೆ. ನೇಲ್ ಸ್ವಲ್ಪ ಗ್ರೋ ಆಗಿದ್ದಕ್ಕೆ ಇನ್ನೂ ಇದು ಚೆನ್ನಾಗಿ ಕಾಣಿಸುತ್ತೆ. ಹೌದು, ಸಕ್ಕತ್ತಾಗಿದೆ. ಭಾಗ್ಯಂಗಿರೋ ಪೇಷನ್ಸು ಸೂಪರ್ ಅವ್ರಿಗೆ. ಏನು ರೈಟ್ ಹ್ಯಾಂಡ್ಗೆ ಹಾಕೊಂಡ್ಬಿಡ್ತಿದ್ದೀನಿ. ಏನಾಗಲ್ಲ, ಇವು ಫಂಕ್ಷನ್ ತಾನೇ. ತಿರ್ಸು ಹಿಂಗೆ. ಎಷ್ಟು ಅಚ್ಚುಕಟ್ಟಾಗಿ ಹಾಕಿದ್ದಾರೆ, ಸೂಪರ್ ಅವರು. ಯಾಕೆ ಫುಲ್ ತೆಗ್ದ್ಬಿಟ್ರಿ? ತೆಗೆದ್ಬಿಟ್ಟು ಯಾವಾಗ ಬೇರೆ ಥರ ಮಾಡೋಣ ಅಂತ. ಅದು ಯಾಕೋ ಒಂಥರ ಗಾಡಿಯಾಗಿ ಕಾಣಿಸ್ತಾ ಇದೆ. ಇವಾಗ 1 o'clock ಮಾರ್ನಿಂಗ್ AM. ನನ್ನನ್ನಂತೂ ನೋಡ್ಬಿಟ್ರೆ ಇವಳೇ ನಿಮಗೆ ಇರಲ್ಲ ಅಂದ್ಕೊಬೇಕು. ನಾನು ಏನಂತ ಇರಲ್ಲ ಹಾಕ್ಕೊಂಡಿದ್ದೀನಿ, ಕಾಲಿಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇದಾದ್ಮೇಲೆ ರ್ಯಾಪ್ ಮಾಡ್ಕೊಂಡು ಅವ್ನು ಮಾಡ್ಕೊಳ್ಳೋದು. ಫಸ್ಟು ಬಾಳೆ ಎಲೆ ಬ್ಯಾಕ್ ಡ್ರಾಪ್ ಹಾಕಿದ್ವಿ, ನೀವು ನೋಡಿದ್ರಿ. ಅದಾದಮೇಲೆ ಅದಕ್ಕೆ ಯೆಲ್ಲೋ ಕಲರ್ ಹೂವು ಎಲ್ಲ ಹಾಕಿ ನೋಡಿದ್ವಿ, ಅದು ಯಾಕೋ ಸೆಟ್ ಆಗಲಿಲ್ಲ. ಅದ್ರ ನೆಕ್ಸ್ಟು ನಾವು ಯೆಲ್ಲೋ ಆ್ಯಂಡ್ ವೈಟ್ ಮಿಕ್ಸ್ ಇರೋ ಅಂಥ ಕಾಂಬಿನೇಷನ್ ಹಾಕಿದ್ವಿ. ಯಾಕೋ ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಹಸು ಮೇಲೆ ಒತ್ತಿರೋ ಥರ ಅನಿಸ್ತಾ ಇತ್ತು ಒಂಥರ ಜಾತ್ರೆಗಳಲ್ಲಿ. ಅದು ಬೇಡ ಅಂತ ಎಲ್ಲ ತೆಗೆದುಬಿಟ್ವಿ, ಬ್ಯಾಕ್ ಡ್ರಾಪೇ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಯೆಲ್ಲೋ ಕಲರು ಹೂವದಲ್ಲಿ ಯೆಲ್ಲೋ ಆರೆಂಜ್ ಎರಡು ಮಿಕ್ಸ್ ಮಾಡಿ ಸುತ್ತಿದ್ವಿ. ಅದು ಯಾಕೋ ಮ್ಯಾಚ್ ಆಗಲಿಲ್ಲ. ಅದಾದಮೇಲೆ ಫೈನಲ್ ಆಗಿ ಈ ರೀತಿ ಮಾಡ್ತಾ ಇದ್ದೀವಿ ಲಾಸ್ಟ್ವರೆಗೂ ನೋಡಿ. ಇನ್ನು ಈ ಯೆಲ್ಲೋ ಮತ್ತು ಆರೆಂಜ್ ಹೂವು ಆರಾಧ್ಯ ಅವರ ಮನೇಲಿ ತರಿಸಿದ್ವಿ. ಸತೀಶ್ ಅವ್ರು ಹೆಂಗೂ ಆ ಕಡೆ ಎರ್ವಿನ್ ಕಡೆ ಹೋಗಿದ್ದರಿಂದ ಅವ್ರನ್ನೇ ಕಳಿಸ್ಬಿಟ್ಟು ಪೂಜೆ ಸಾಮಾನೆಲ್ಲ ಅವರೇ ತಂದುಕೊಟ್ರು. ಅದ್ರ ಜೊತೆಗೆ ಈ ಹೂವು ಎಲ್ಲ ತಂದುಕೊಟ್ರು ಅವ್ರ ಮನೆಯಿಂದ. ನಮ್ಮ ಭಾಗ್ಯ ನೋಡಿ ಬಕೆಟ್ ರೆಡಿ ಮಾಡ್ತಾ ಇದ್ದಾರೆ. ರಾತ್ರಿನೇ ಇಟ್ಬಿಟ್ಟಿದ್ದೀವಿ, ಅರ್ಲಿ ಮಾರ್ನಿಂಗ್ ಆಗ್ತಾ ಇದೆ ಅಂದ್ಕೊಳ್ಳಿ. ಇಲ್ಲಿ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ದೀವಿ. ಕಾರ್ಪೆಟ್ ಹಾಕಬೇಕು, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಭಾಗ್ಯ ಬಂದು ಫ್ರೂಟ್ಸು ತಟ್ಟೆ ತುಂಬಿಸ್ತಾ ಇದ್ದಾರೆ. ಚಿಕ್ಕಮ್ಮನ ಜವಾಬ್ದಾರಿ ತಟ್ಟೆ ತುಂಬಿಸೋದು, ಎಲ್ಲ ಅವ್ರದ್ದೇ ಜವಾಬ್ದಾರಿ ಇವತ್ತು. ಸೊ ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡೋಣ ಅಂತ ಚಕ್ಲಿ ಎಲ್ಲ ಮಾಡಿ ಇದ್ರೊಳಗೆ ತುಂಬಿಸಿದ್ದೀವಿ. ನೋಡ್ತಾ ಇರ್ಬೋದು ಚಕ್ಲಿ, ಅದು ಸಾಬುದಾನ ಒಂದೊಂದಂಗೆ ಕಾಣಿಸ್ತಾ ಇದೆ. ರವೆ ಲಡ್ಡು, ಆಮೇಲೆ ಭಾಗ್ಯ ಮಾಡ್ಕೊಂಬಂದಿರೋದು ಮೇಯ್ನು ತೊಗಳಿ ಭಾಗ್ಯ. ಇದನ್ನು ಸೆಂಟ್ರಲ್ ಇದೆ, ಇದನ್ನು ನಮ್ಮ ಪ್ರೀತಿ ಸೆಂಟರೆಲ್ಲ ಸೈಡಲ್ಲಿ ಇಡ್ತೀನಿ. ಭಾಗ್ಯ ಡ್ರೈ ಫ್ರೂಟ್ಸ್ ಎರಡು ಪಕ್ಕ ಬೇಡ, ಅಂದರೆ ಆ ಕಡೆ ಈ ಕಡೆ. ಓಕೆ, ಸೆಂಟರಲ್ಲಿ ನಿಮ್ದು ಲೈನು ಇಲ್ಲ ನೋ ವೇ, ಸೆಂಟರ್. ಇದು ಈ ಡ್ರೈ ಫ್ರೂಟ್ಸ್ ಬಂದು ಇದು ಯಾವುದು ಭಾಗ್ಯ? ಇದು ಬಾಕ್ಸಲ್ಲಿರೋದು, ಬಾಕ್ಸಲ್ಲಿ ಇದ್ದಿದ್ದಲ್ವ ಅದು? ಓಕೆ, ಇದು ಹೈದ್ರಾಬಾದಿಂದ ಅವ್ರ ಅತ್ತೆ ಕಳಿಸಿರೋ ಸ್ವೀಟು ಡ್ರೈ ಫ್ರೂಟ್ಸ್. ಇದು ಅವ್ರ ಚಿಕ್ಕಮ್ಮ ಭಾಗ್ಯ ಮಾಡಿರೋ ಬೇಸನ್ ಲಡ್ಡು. ಇದು ನಾನು ಮಾಡಿರೋ ರವೆ ಲಡ್ಡು. ಇದು ಅಮ್ಮ ಕಳಿಸಿರೋ ಆಶಾ ಸ್ವೀಟ್ಸ್ದು ಡಿಫ್ರೆಂಟ್ ವೆರೈಟೀಸು, ಇನ್ನೂ ಜಾಗ ಇಲ್ಲ ಹಾಕೋದಕ್ಕೆ. ಸೊ ಇದಿಷ್ಟು ಇಲ್ಲಿ ಅಮ್ಮ ಕಳಿಸಿರೋದೇ ಡ್ರೈ ಫ್ರೂಟ್ ಸ್ವೀಟ್ಸು. ಸೊ ಇಷ್ಟು ವೆರೈಟೀಸು ತುಂಬಿಸಿದ್ದೀವಿ.
ನೆಕ್ಸ್ಟು ಫ್ರೂಟ್ಸ್ ಎಲ್ಲ ಆಗ್ತಿದೆ. ಹೀಗೆ ಎಲ್ಲ ಪ್ಯಾಕಿಂಗು ನಮ್ಮ ಭಾಗ್ಯ ಅಂದೆ. ನನಗೆ ಮಾತ್ರ ಕೊಟ್ಟಿದ್ದಾರೆ ಒಂದು ದೊಡ್ಡ ಸ್ವೀಟು. ಇದು ಇದ್ದದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೇಸನ್ ಲಡ್ಡು ಅಲ್ಲಿ. ಚಿಯರ್ಸ್. ಸಕ್ಕತ್ತಾಗಿದೆ. ಇಬ್ಬರು ಕುತ್ಕೊಂಡು ತಿಂತಾ ಇದ್ದೀವಿ. ಇನ್ನು ಬ್ಯಾಗ್ಗೆ ಅರಿಶಿನ ಕುಂಕುಮ ಎಲ್ಲ ಅರಿಶಿನ ಅಲ್ಲ ಸರಿ ಎಲ್ಲ ಅಡಿಕೆ ಆ್ಯಪಲ್ ಹಾಕಬೇಕು. ಅದಾದಮೇಲೆ ಒಂದೊಂದು ಸ್ವೀಟ್ ಹಾಕ್ತೀವಿ ಬಾಕ್ಸ್ಗೆ. ಏನು ಸ್ವೀಟ್ ಹಾಕೋಣ ಅವಾಗೆ? ರವೆ ಉಂಡೆ ಚಕ್ಲಿ ಹಾಕೋಣವಾ? ಯಾಕಂದರೆ ಎಲ್ಲನೂ ಎಲ್ಲ ಥರ ಸೇರಲ್ಲ. ಅಷ್ಟೇ, ರವೆ ಉಂಡೆ ಚಕ್ಲಿ ಮತ್ತು ಚಾಕ್ಲೇಟ್ಸ್ ಹಾಕಿದ್ದೀವಲ್ಲ. ಹೊಸ ಕಾರ್ಪೆಟ್ಟು ಬಂಗಾರಕ್ಕೆ ಈ ಪ್ಲೇಟ್ ಜೋಡ್ಸೋಕ್ಕೆ ಅಂತಲೇ ಹೊಸ ತೊಗೊಂಡ್ವಿ. ಎಷ್ಟು ಚೆನ್ನಾಗಿದೆ. ಇದು ದೊಡ್ಡದು ಅನ್ಸುತ್ತಲ್ಲ, ಅದ್ರಗಿಂತ ದೊಡ್ಡದಾಯ್ತಾ? ಸೇಮ್ ಸಾಕಲ್ವ ಎಷ್ಟು? ತಿಂಡಿಗೆ ಮಾತ್ರ ಇಲ್ಲ, ಅವಳ ಚೇರ್ಗೂ ಸೇರಿಸಿ ಹಾಕ್ಬಿಡಲ್ಲ. ಅವಳ ಚೇರ್ಗೂ ಸೇರಿಸಿ ಹಾಕ್ಬಿಡಿ. ಇತ್ತು ಬಟ್ ಎಲ್ಲಿ ಎಷ್ಟು ಕಡೆ ದುಡ್ಡಿಡೋದು ಭಾಗ್ಯ. ಹುಡುಕ್ತೆ ನನ್ನ ಟಾರ್ಗೆಟಲ್ಲಿ ತುಂಬ ಹುಡುಕ್ತೆ ಚೆನ್ನಾಗಿರೋದು. ಅದು ರಾಕಿಂಗ್ ಚೇರ್ ಸಿಗ್ತಾ ಇತ್ತು ನನಗೆ. ಕರೆಕ್ಟಾಗಿದೆ, ಚೆನ್ನಾಗಿದೆ ಅಲ್ವಾ? ಅಲ್ಲಿ ಕರೆಕ್ಟಾಗಿದೆ. ಆದ್ಯ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆದ್ಯನ ಆಮೇಲೆ ಹಾಕ್ಸ್ಕೊಂಡು ಬಂದಿರೋದು. ಆದ್ಯ ಬಂಗಾರಿ. ಆದ್ಯ ಅವ್ರ ಅಪ್ಪನ ಬಗ್ಗೆ. ಅವ್ರ ಅಪ್ಪನ ಪಕ್ಕ. ಆ ಕಡೆ ತೀರಾ ಫ್ರಿಲ್ ಇದೆ, ಸೊ ಇಲ್ಲಿ ಇಡೋದೇ ಬೆಟರ್ ಒಳಗಡೆ. ನಾನು ಭಾಗ್ಯಂಗೆ ಹೇಳಿದ್ದೆ ಆದರ್ಶ್ ಅವ್ರನ್ನ, ನಿಮ್ಮನ್ನ ರಿದುನ ಎಲ್ಲರೂ ಮಾಡ್ಸೋಣ ಅಂತ. ಅವ್ರು ಅದಕ್ಕೆ ಬೇಡ ದೀಪ. ಇನ್ನು ಮನೆ ಒಳಗಡೆ ಹಾಕಿರೋ ಬ್ಯಾಕ್ಡ್ರಾಪ್ ಬಂದು ಕಂಪ್ಲೀಟ್ ಎಲ್ಲ ಭಾಗ್ಯ ಮನೆಯಿಂದ ತೊಗೊಂಡು ಬಂದಿದ್ದು. ಅವರು ಅವರ ಹೌಸ್ ವಾರ್ಮಿಂಗ್ಗೆ ಈ ರೀತಿ ಮಾಡಬೇಕು ಅಂತ ತರಿಸ್ಕೊಂಡಿದ್ರು. ಆದರೆ ನಿಮಗೆ ಗೊತ್ತು, ಎಷ್ಟೊಂದು ಜನಕ್ಕೆ ಗೊತ್ತು, ಕೊರಿಯರ್ ತುಂಬ ಲೇಟಾಗಿ ಬಂದಿದ್ದರಿಂದ ಮಿಸ್ ಆಯಿತು. ಸೊ ಅಲ್ಲಿ ಮಾಡಬೇಕು ಅಂದ್ಕೊಂಡಿರೋದನ್ನ ಅದೃಷ್ಟ ನೋಡಿ ಬಂಗಾರು ಫಂಕ್ಷನ್ಗೆ ಮಾಡೋ ಥರ ಆಯಿತು. ಸೊ ನಾನು ಹೇಳ್ತಾ ಇದ್ದೀನಲ್ವ, ಬರೀ ನಾನು ಒಬ್ಬಳೇ ಎಲ್ಲ ಈವೆಂಟ್ ಮಾಡಿದ್ದು, ಕಂಪ್ಲೀಟಾಗಿ ಭಾಗ್ಯ ಮತ್ತು ನಾನು ಇಬ್ಬರು ಸೇರ್ಕೊಂಡು ಮಾಡಿದ್ದು ಬಂಗಾರುಗೆ. ಅಷ್ಟು ಚೆನ್ನಾಗಾಯಿತು. ಅಂದರೆ ಅವಳಿಗೆ ಎಲ್ಲನೂ ಚಿಕ್ಕಮ್ಮನೇ ಮಾಡಿದ ಥರ ಲೆಕ್ಕ ಬಂತು ಅಂತ ಹೇಳ್ಬೋದು. ಅವ್ರು ಯಾವ ರೀತಿ ಹೇಳಿದ್ರು, ನಾನು ಪ್ರತಿ ಬ್ಲಾಗಲ್ಲೂ ಹೇಳ್ತಾ ಇದ್ದೀನಿ, ಮೊದಲಿಂದನೂ ಹೇಳ್ತಾ ಇದ್ರು ನಾನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂತ. ಆ ಥರನೇ ಪ್ರತಿಯೊಂದು ಮಾಡಿದ್ರು. ಇವತ್ತಿನ ರಾತ್ರಿ ಇಡೀ ರಾತ್ರಿ ನಾವು ಮಲ್ಕೊಳ್ಳೋಕ್ಕೆ ಆಗಲಿಲ್ಲ, ನಾನ್ ಸ್ಟಾಪ್ ಕೆಲಸ ಇತ್ತು. ಮಲ್ಗಿದ್ರೆ ಟೈಮ್ ಆಗೋಗುತ್ತೆ. ಬೆಳಗಿನ ಜಾವ 7-7:30 ಅಷ್ಟರಲ್ಲಿ ಎಲ್ಲರೂ ಬರ್ತಾರೆ ಅನ್ನೋದಕ್ಕೋಸ್ಕರ ಮಲ್ಕೊಳ್ಳೇ ಇಲ್ಲ, ಕೆಲಸ ಮಾಡ್ತಾನೇ ಇದ್ವಿ. ಭಾಗ್ಯ ಫಸ್ಟು ಏನು ಇಡ್ತಾ ಇದ್ದಾರೆ ಅಂದರೆ ತಾಂಬೂಲ ಇಡ್ತಾ ಇದ್ದಾರೆ. ಅಕ್ಕಿ, ಕೊಬ್ಬರಿ, ಬೆಲ್ಲ, ಅರಿಶಿನ, ಕುಂಕುಮ, ಬಳೆ, 5 ಎಲೆ, 2 ಅಡಿಕೆ, ಹೂವು ಇಡ್ತಾ ಇದ್ದಾರೆ ಫಸ್ಟು. ಅವಳ ಮದುವೆನೂ ನೀವೇ ಮಾಡೋ ಥರ ಆಗಲಿ ಭಾಗ್ಯ. ಖಂಡಿತ ಖಂಡಿತ. ಸೊ ನೆಕ್ಸ್ಟ್ ಹಾಂ ಬಾಳೆಹಣ್ಣು ತಗೊಂಡು ಓಕೆ. ನಿಮ್ಗೆ ಎಲ್ಲಿ ಮನ್ಸು ಬರುತ್ತೆ ರೆಡಿ? ಆ ಲೈನ್ ಬಿಟ್ಬಿಡೋಣ. ಓಕೆ, ಓಡಾಡಕ್ಕೆ ಬಿಟ್ಬಿಡೋಣ ಲೈನು. ಸ್ಟ್ರೈಟ್ ಲೈನಲ್ಲಿ ಇಟ್ಟಿರ್ತೀವಿ. ಓಕೆ ಓಕೆ, ಆಮೇಲೆ ಜೋಡಿಸ್ಕೊಡೋಣ. ದೂರ ದೂರ ಆಯ್ತಾ? ಇಲ್ಲ ಇರಲಿ. ಡ್ರೈ ಫ್ರೂಟ್ಸ್ ಮತ್ತು ನವಧಾನ್ಯ ನವ ಅಲ್ಲ 5 ಥರ ಧಾನ್ಯಗಳು. ನಮಗೆ ಭಟ್ರು ಯಾವ ರೀತಿ ಹೇಳ್ಕೊಟ್ರು ಆ ರೀತಿ ಮಾಡ್ತಾಯಿದ್ದೀವಿ. ತುಂಬ ಆಡಂಬರವಾಗಿ ಏನೂ ಮಾಡ್ತಾ ಇಲ್ಲ, ಬರೀ ಶಾಸ್ತ್ರದ ಪ್ರಕಾರ ಅಷ್ಟೇ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಹೈಲೈಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಅಮೇರಿಕಾದಲ್ಲಿ ಎಲ್ಲನೂ ತುಂಬಾ ಎಕ್ಸ್ಪೆನ್ಸಿವ್, ನಿಮಗೆ ಗೊತ್ತು. ಫ್ರೂಟ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ವಸ್ತುನೂ ಅಷ್ಟೇ. ಸುಮ್ಮನೆ ಇವಾಗ 16-21 ತಟ್ಟೆ ಆ ಥರ ತುಂಬಿಸಿದ್ರೆ ಒಂದೊಂದರಲ್ಲೂ ಬರೀ ಒಂದೊಂದು ಹಣ್ಣು ಮಾತ್ರ ಹಾಕ್ಬಿಟ್ಟು ಅಷ್ಟು ತಟ್ಟೆಗಳು ಎಲ್ಲ ತುಂಬಿಸ್ಬೋದು. ಆದರೆ ಭಟ್ರು ಹೇಳಿದ್ದು ಒಂದೇ, ಏನು ಲೆಕ್ಕ ಇದೆಯೋ ಅದನ್ನು ಮಾತ್ರ 9 ತಟ್ಟೆ ತುಂಬಿಸಿದ್ರೆ ಸಾಕಮ್ಮ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಮಕ್ಕಳೆಲ್ಲ ಬರೋದ್ರಿಂದ, ಬಂಗಾರನು ಚಿಕ್ಕ ಮಗು ಆಗಿರೋದ್ರಿಂದ ಈ ಥರ ಒಂದು ಚಾಕ್ಲೇಟ್ಸ್ ಕೂಡ ಎಲ್ಲ ಮಿಕ್ಸ್ಡ್ ಚಾಕ್ಲೇಟ್
ಚಾಕ್ಲೇಟ್ಸು ಒಂದು ತಟ್ಟೆಯಲ್ಲಿ ತುಂಬಿಸಿದ್ವಿ. ಸೊ ಅವ್ರು ಹೇಳಿರೋ ಪ್ರಕಾರನೇ ಮಾಡಿದ್ವಿ. ಹಾಗೆ ಬೆಳಗ್ಗೆ ಒಂದು ಭಟ್ರು ಆ ಕಡೆ ಕೂತ್ಕೊಂಡು ಪೂಜೆ ಮಾಡಿ ದೀಪಗಳು ಅಷ್ಟೇ ಪೂಜೆ ಮಾಡಿದ್ಮೇಲೆ ಅದನ್ನೇ ಇಲ್ಲೇ ತಿಟ್ಕೊಳ್ಳಿ ಅಂತ ಹೇಳಿದ್ರು. ನಾನು ಯಾಕೆ ನಿಮಗೆ ಡೀಟೇಲ್ ಆಗಿ ಇದೊಂದು ಬ್ಯುಸಿ ಇದ್ರೂ ಕೂಡ ವಿಡಿಯೋ ಮಾಡಿಕೊಂಡೆ ಅನ್ನೋದಾದರೆ ಯಾರಿಗಾದ್ರೂ ಒಬ್ರಿಗೆ ತೀರಾ ನನ್ನ ಥರ ಗೊತ್ತಿಲ್ಲದಿರೋರ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಶೇರ್ ಮಾಡಿದೆ. ಸೊ ನೋಡ್ತಾ ಇರ್ಬೋದು 9 ತಟ್ಟೆ ಮತ್ತು ನಾವು ಹಾಫ್ ಸ್ಯಾರಿದು ಒಂದು ಡಾಲ್ ಸೆಟ್ ತರಿಸಿದ್ವಲ್ಲ, ಅದು ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಅದನ್ನು ಸೆಂಟ್ರಲ್ಲಿ ಇಟ್ವಿ. ಇನ್ನು ಚೇರು ಅಷ್ಟೇ ಹೊಸದು ಆ ಥರದ್ದೆಲ್ಲ ಏನು ತರಿಸ್ಲಿಲ್ಲ, ಜಸ್ಟ್ ಮನೇಲೇ ಬಂಗಾರದಿತ್ತಲ್ವ ಅದನ್ನೇ ಇಟ್ವಿ. 9 ತಟ್ಟೆ ಸಿಂಪಲಾಗಿ ಎಲ್ಲನೂ ತುಂಬಿಸಿದ್ದೀವಿ. ದೀಪ ಇಲ್ಲಿ ಈ ಕಡೆ ಅದೇ ಕೊಬ್ಬರಿ ಬೆಲ್ಲದ ಪಕ್ಕ ಇಲ್ಲಿ 4 ಮಧ್ಯೆ ಇಡೋಣ, ಇಲ್ಲ ಅಂದರೆ ಅಲ್ವಾ, ಇಲ್ಲ ಕೊಬ್ಬರಿ ಬೆಲ್ಲ ಪಕ್ಕ ಹೆಂಗಾದರೂ ಓಕೆ, ಇಲ್ಲ ಬೊಂಬೆಗಳಿಗೆ ಇಟ್ಟಂಗೆ ಆಗ್ಬಿಡುತ್ತೆ, ಆ ಕಡೆ ಈ ಕಡೆ ಇಟ್ಬಿಡೋಣ 4 ಮಧ್ಯೆ. ಓಕೆನಾ? ಹಾಂ ಕರೆಕ್ಟು, ಅದೇ ಅನ್ಕೋತಾ ಇದ್ದೆ. ಒಂಥರ ಚೆನ್ನಾಗಿದೆ. ನಾನು ರೀಸೆಂಟಾಗಿ ಒಂದು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಭಾಗ್ಯ ಎಷ್ಟು ಚೆನ್ನಾಗೆಲ್ಲ ನಿಂತು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು. ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ವ್ಲಾಗಲ್ಲಿ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಗುಡಿಸಿ ಒರೆಸ್ಬಿಟ್ಟು ಎಲ್ಲ ಮಾಡಿ ಭಾಗ್ಯ ಅಂತೂ ನಾನ್ ಸ್ಟಾಪ್ ಕೆಲಸ ಮಾಡಿದ್ದಾರೆ ಅವ್ರನ್ನ ಅಂತ ಹೇಳ್ಬೋದು. ಇನ್ನು ಇಬ್ಬರು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ಪೂಜೆ ಸಾಮಾನು ತೊಳೆದ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅವ್ರು ಬಿಡಲಿಲ್ಲ, ಜನ ಎಲ್ಲ ಬಂದ್ಬಿಡ್ತಾರೆ, ವಿನಯ್ ಅವರೇ ಸ್ವಲ್ಪ ತೊಳ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಕ್ಲೀನಾಗೇ ಇತ್ತು, ಇನ್ನೊಂದ್ಸರಿ ವಾಶ್ ಮಾಡಿಕೊಟ್ರು. ಅದಾದಮೇಲೆ ಫಸ್ಟು ನೀವು ರೆಡಿಯಾಗಿ ಹಾಗೆ ಇದ್ಬಿಡ್ತೀರಾ ನೀವು ಕೆಲಸ ಮಾಡಿಕೊಂಡು ಅಂತ ಅಂದ್ಬಿಟ್ಟು ನನ್ನನ್ನು ರೆಡಿ ಮಾಡಿಸಿ ಅವರು ರೆಡಿಯಾಗಿ, ಅದಾದಮೇಲೆ ಅಕ್ಕ ಬಂದರು. ಅಷ್ಟರಲ್ಲಿ ಅವರು ಟಿಫನ್ ಪೊಂಗಲು ಚಟ್ನಿ ಸಾಂಬಾರು ಎಲ್ಲ ರೆಡಿ ಮಾಡಿಬಿಟ್ರು. ಬಾತ್ರೂಮ್లో ವೀಡಿಯೋ. ಗುಡ್ ಮಾರ್ನಿಂಗ್ ರೀತು, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬೇಬಿ, ಬಾ ಬಾ. ಇಲ್ಲಿಂದ ಈವೆಂಟ್ ಸ್ಟಾರ್ಟ್ ಆಗಿದೆ. ಇದರ ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇದೇ ವ್ಲಾಗಲ್ಲಿ ಹಾಕೋಣ ಅಂತ ಟ್ರೈ ಮಾಡಿದೆ, ಬಟ್ 1 hour ಆಗುತ್ತೆ, ಯಾರಿಗೂ ಅಷ್ಟು ಕೂತ್ಕೊಂಡು ನೋಡೋಷ್ಟು ಪೇಷನ್ಸ್ ಇರಲ್ಲ. ಅದಕ್ಕೋಸ್ಕರ ನಾಳೆನೇ ಹಾಕ್ತೀನಿ ಆ ವ್ಲಾಗ್ನ. ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.